ತುಂಬ ಎಲ್ಲೋ ಒಂದು ಕಡೆ 5 ಗ್ಯಾರಂಟಿ ಫೇಲ್ಯೂರ್ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ತಾರೆ. ನೋಡಿ, ಇವತ್ತು ರಾಜ್ಯ ಸರ್ಕಾರ ನಿನ್ನೆ ಮಂತ್ರಿಗಳು ಸ್ವತಃ ತಾವು ಒಪ್ಕೊಂಡಿದ್ದಾರೆ ಇದರಲ್ಲಿ ಲೋಪದೋಷ ಆಗಿದೆ ಅನ್ನೋಂಥದ್ದನ್ನು. ಬಟ್ ಒಂದು ಭಾಳ ಸ್ಪಷ್ಟ ಆಗುತ್ತೆ, ಇವತ್ತು 5 ಗ್ಯಾರಂಟಿಗಳನ್ನು ಕರ್ನಾಟಕದಲ್ಲಿ ನಡೆಸೋಕ್ಕಾಗಂಗಿಲ್ಲ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಸಾಬೀತುಪಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗ್ತಾಯಿದೆ. ಹಣಕಾಸಿನ ಆರ್ಥಿಕ ವ್ಯವಸ್ಥೆ ಒಂದು ಕಡೆ ಸಂಪೂರ್ಣವಾಗಿ ಕುಸಿತ ಆಗ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತದೆ. ಹೀಗಾಗಿ ಬೇರೆ ಬೇರೆ ಮಾರ್ಗೋಪಾಯಗಳನ್ನು ಹುಡ್ಕೊಂಡು ಬಂದು ಇವತ್ತು ಆ ನಂಬರ್ಗಳನ್ನು ಕಟ್ ಮಾಡುವಂಥ ಪ್ರಯತ್ನವನ್ನು ಇವತ್ತು ರಾಜ್ಯ ಸರ್ಕಾರ ಕಡೆಯಿಂದ ಆಗ್ತಾಯಿದೆ. ಭಾರತೀಯ ಜನತಾ ಪಾರ್ಟಿ ಯಾವಾಗ ಇದ್ರ ಬಗ್ಗೆ ಧ್ವನಿ ಎತ್ತಿತು, ಹೋರಾಟವನ್ನು ಪ್ರಾರಂಭ ಮಾಡ್ತು, ಆ ಸಂದರ್ಭದಲ್ಲಿ ಮತ್ತು ಜನನೂ ಕೂಡ ಇದಕ್ಕೆ ರೋಷ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಿನ್ನೆ ಸಂಪುಟದಲ್ಲಿ ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಎಲ್ಲ ಕಾರ್ಡ್ದಾರ ಮತ್ತೆ ಏನು ಕ್ಯಾನ್ಸಲ್ ಮಾಡಿದ್ವಿ ಅವ್ರು ಕೊಡ್ತೇವೆ ಅನ್ನುವಂಥದ್ದನ್ನು. ಅಂದರೆ ಈ ಸರ್ಕಾರ ಹೆಂಗೈತೆ ಅಂತಂದ್ರೆ ಕೊಡೋದು ತಡ ಇಲ್ಲ, ಹೊಳೆ ಕಸ್ಕೊಳ್ಳೋದು ತಡ ಇಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಈ ಸರ್ಕಾರ ಇವತ್ತು ಆಗ್ತಿರ್ತಕ್ಕಂಥ ನಾವು ನೋಡಿದ್ದೇವೆ. ಹೀಗಾಗಿ ಇವತ್ತು ತಪ್ಪನ್ನು ಮಾಡಿದ್ದನ್ನು ವಕ್ಸ್ದಲ್ಲಿ ಆಗಲಿ, ಮೂಡಾದಲ್ಲಾಗಲಿ, ವಾಲ್ಮೀಕಿ ಆಗಲಿ ಮತ್ತು ನಿನ್ನೆಯ ಈ BPL ಕಾರ್ಡ್ಗಳನ್ನು ರದ್ದುಪಡಿಸಿದ್ರು. 4ರಲ್ಲಿ ಕೂಡ ಇವತ್ತು ಸರ್ಕಾರ ಸಂಪೂರ್ಣವಾಗಿ ಒಪ್ಕೊಂಡಾಗೈತೆ, ನಾವು ತಪ್ಪು ಮಾಡೇವೆ ಅಂತಕ್ಕಂಥದ್ದನ್ನು ಸಂಪೂರ್ಣ ಒಪ್ಕೊಂಡೈತಿ. ಆದರೆ ದುರ್ದೈವ ಅಂದರೆ ನಾಚಿಕೆಮಾನ ಇಲ್ಲ, ಮರ್ಯಾದೆ ಇಲ್ದಾಗಿರ್ತಕ್ಕಂಥ ಸರ್ಕಾರ ಐತಿ. ಮಂತ್ರಿಗಳು ಹಂಗೆ ಬಿಹೇವ್ ಮಾಡತ್ತಾರ. ಯಾಕೋ ಪುಣ್ಯ ನಿನ್ನೆ ಮಂತ್ರಿಗಳು ನಾನಾ ಮಾಡೀನಿ, ಅಧಿಕಾರಿಗಳ ತಪ್ಪಿಲ್ಲ ಅಂತಕ್ಕಂಥದ್ದನ್ನು ಅವ್ರು ಕೂಡ ಹೇಳಿದ್ದಾರೆ. ಅಂದರೆ ಇನ್ನು ಯಾರು ತೆಲ್ದಂಡು ಹಾಕೈತೆ ಅನ್ನೋಂಥ ಕನ್ಫರ್ಮ್ ಆದ್ಮೇಲೆ ಅವ್ರು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಈಗ ಅದನ್ನ ಯಾವ್ಯಾವ ಕಾರ್ಡ್ ರದ್ದತಿ ಆಗ್ಯದವ ಅವನ್ನ ಈಗಾಗಲೇ ಎಲ್ಲೇ ಕ್ವಶನ್ ಕೂಡ ನಾನು ಹಾಕಿದ್ದೇನೆ. ಈಗ ಅದಕ್ಕೆ ಸಂಬಂಧಪಟ್ಟಾಗೆ, ಅಧಿವೇಶನಕ್ಕೆ ಸಂಬಂಧಪಟ್ಟಾಗೆ ಆದರೆ ಅಷ್ಟರೊಳಗೆ ತೊಗೊಂಡಿದ್ದಾರೆ. ನೋಡೋಣ, ಅದರದ ಸಂಪೂರ್ಣ ಮಾಹಿತಿನೂ ನಾವು ಕೇಳೇವಿ. ಅದ್ರಾಗೆ ಎಷ್ಟೆಷ್ಟು ಕಾರ್ಡ್ ಹಾಕಿರಿ, ಏನಾಗೈತಿ, ಯಾರ್ದು ರದ್ದಾಗೈತಿ, ಯಾವ ಕಮ್ಯುನಿಟಿದು ರದ್ದು ಹೆಚ್ಚಿಗೆ ಆಗೈತಿ, ಅದನ್ನೂ ಎಲ್ಲ ಕೊಡ್ರಿ ಅಂತ ನಾನು ಮಾಹಿತಿ ಕೇಳೇನಿ. ಮಾಹಿತಿ ಬಂದಮೇಲೆ ಅದ್ರ ಬಗ್ಗೆ ಉಳಿದಿರ್ತಕ್ಕಂಥ ಮಾಹಿತಿಗಳನ್ನ ಕೊಡ್ತೀನಿ. ಈ ಸರ್ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅಂತ ರೈಸ್ ಮಾಡಿದ್ರು. ನೋಡಿ, ಇವತ್ತು ಜ್ವಲಂತ ಸಮಸ್ಯೆಗಳನ್ನು 4-5 ಅಂಕರ್ ಇವತ್ತು ಎದುರಿಗೆದಾವೆ. ಕಳೆದ ಅಧಿವೇಶನದ ಮುಂದುವರೆದ ಭಾಗ ಇವತ್ತು ಅದಾವೆ. ಲಾಸ್ಟ್ ಟೈಮ್ ಮೂಡಾ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿಲ್ಲ. ಈಗ ಅದರದ್ದು ಎನ್ಕ್ವೈರಿ ಸ್ಟಾರ್ಟ್ ಆಗೈತಿ, ED ಎನ್ಕ್ವೈರಿ ಆಗೈತಿ, ಅನೇಕ ಅಧಿಕಾರಿಗಳ ತಲೆದಂಡ ಆಗೈತಿ. ಅದರ ನಂತರ ವಾಲ್ಮೀಕಿ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಾವು 187 ಕೋಟಿ ಅಂದಾಗಿಲ್ಲ, 89 ಕೋಟಿಯಷ್ಟು ಅಕ್ರಮವಾಗೈತೆ ಅನ್ನುವಂಥದ್ದನ್ನು ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಮಂತ್ರಿ ತಲೆದಂಡನೂ ಆಯ್ತು ಅದರಲ್ಲಿ. ಈಗ ಮಾತ್ರ ತೊಗೊತೇನೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ಬರ್ತಿರ್ತಕ್ಕಂಥ ಸಂಗತಿಗಳು. ಅದರ ಜೊತೆಗೆ ಇವತ್ತು ವಕ್ಸ್ದು ಹಗರಣ ಇಡೀ ದೇಶಾದ್ಯಂತ ಇವತ್ತು ಗುಲ್ಲೆಬ್ಬಿಸುವಂಥದ್ದನ್ನು ನಾವು ನೋಡಿದ್ದೇವೆ. ಯಾವ ಕಾರಣಕ್ಕಾಗಿ, ಹೇಗೆ ಮಾಡಿದ್ರು, ಏನು ಮಾಡಿದ್ರು ಅನ್ನೋಂಥದ್ದನ್ನು ಅದು ಆಗಿದೆ. ಇವತ್ತು ಲೇಟೆಸ್ಟು BPL ಕಾರ್ಡ್ದಾರರನ್ನು ಮತ್ತೆ ಕ್ಯಾನ್ಸಲ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ 5 kg ಅಕ್ಕಿಗೂ ಇವತ್ತು ತಾರತಮ್ಯ ಮಾಡುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಇವತ್ತು ಮಾಡ್ತಾಯಿದೆ. ಆದರೆ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂರಿಸತಕ್ಕಂಥ ಪ್ರಯತ್ನವನ್ನು ಇವರು ಮಾಡೋಕೆ ಹೋಗ್ತಾರೆ. ಆದರೆ ಕೇಂದ್ರ ಸರ್ಕಾರ ಎಲ್ಲಿನ ಆ ಥರ ಹೇಳಿಲ್ಲ, ಹೇಳುವಂಥ ಪ್ರಶ್ನೆ ಇಲ್ಲ. ಇದು ಕರ್ನಾಟಕದಲ್ಲಿ ಅಷ್ಟೇ ನಡೆದೈತೆ. ನಾನು ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಬಂದೀನಿ, ಅಲ್ಲಿ ಎಲ್ಲಿ ಕೂಡ ಇದು ಬಂದಿಲ್ಲ ಸಮಸ್ಯೆ. ಇದು ಬಂದಿರೋ ಸಮಸ್ಯೆ ಕರ್ನಾಟಕ ರಾಜ್ಯದಲ್ಲಿ. ಹೀಗಾಗಿ ಕರ್ನಾಟಕ ರಾಜ್ಯದವರೇ ಇದ್ರ ಸಂಪೂರ್ಣ ಆಗಿರ್ತಕ್ಕಂಥ